ಕನ್ನಡ ಸಾಹಿತ್ಯದ ಮೇರು ಸಾಹಿತಿಗಳಲ್ಲಿ ಪ್ರಮುಖರಾದಂಥ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದಂಥ ವಿಕ್ರು ಗೋಕಾಕ್ ಅವರ ಕುರಿತು ಇವತ್ತು ತಿಳ್ಕೊಳ್ಳೋಣ. ವಿನಾಯಕ ಕೃಷ್ಣ ಭಟ್ ಗೋಕಾಕ್ ಇವರು 1909 ಆಗಸ್ಟ್ 9ರಂದು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸ್ತಾರೆ. ಇವರ ತಂದೆ ಕೃಷ್ಣರಾಯರು, ವೃತ್ತಿಯಲ್ಲಿ ವಕೀಲರಾಗಿದ್ದಂಥವರು. ತಾಯಿ ಹೆಸರು ಸುಂದರಮ್ಮ. ವಿನಾಯಕರ ಪ್ರಾಥಮಿಕ ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸ ಸವಣೂರಿನಲ್ಲೇ ಆಗ್ತದೆ. ಚಿಕ್ಕಂದಿನಲ್ಲಿ ಕೈಗೆ ಸಿಕ್ಕಂಥ ಕತೆ, ಕಾದಂಬರಿ, ಕವಿತೆಗಳನ್ನು ಓದುವಂಥ ಹವ್ಯಾಸವನ್ನು ಗೋಕಾಕರು ರೂಢಿಸಿಕೊಂಡಿದ್ರು. ವಿಕ್ರು ಗೋಕಾಕರಿಗೆ ಪ್ರಥಮ ಸ್ಥಾನ ನೀರು ಕುಡಿದಷ್ಟು ಸಲೀಸಾಗಿತ್ತು. ಎಲ್ಲ ವರ್ಗದ ಎಲ್ಲ ತರಗತಿಗಳಲ್ಲೂ ಪ್ರಥಮ ಸ್ಥಾನ ಅವರಿಗೆ ಕಟ್ಟಿಟ್ಟಂಥ ಬುತ್ತಿ. ಇಂಥ ಸಂದರ್ಭದಲ್ಲೇ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಪ್ರಥಮ ಶ್ರೇಣಿಯ ಕಿರೀಟವನ್ನು ಧರಿಸಿ ಸಾಂಗ್ಲಿಯ ವಿಲ್ಲಿಂಗ್ಡನ್ ಕಾಲೇಜಿನ ಪ್ರಾಚಾರ್ಯ ಪಟ್ಟವನ್ನು ಕೂಡ ಏರ್ತಾರೆ. ಆಮೇಲೆ ಕೊಲ್ಹಾಪುರದಲ್ಲಿ ಸೇವೆ ಸಲ್ಲಿಸಿ ಕರ್ನಾಟಕ ಕಾಲೇಜಿನ ಪ್ರಾಚಾರ್ಯರಾಗಿಯೂ ಕೂಡ ಹುದ್ದೆಯನ್ನು ಅಲಂಕರಿಸಿದರು. ಯಾವ ಕಾಲೇಜಿನಲ್ಲಿ ಉಚ್ಚ ಶ್ರೇಣಿಯ ವಿದ್ಯಾರ್ಥಿಯಾಗಿದ್ದರೋ ವಿನಾಯಕರು, ಅದೇ ಕಾಲೇಜಿನ ಪ್ರಾಚಾರ್ಯರಾಗಿ ಬಂದದ್ದು ಸುದೈವವೇ ಎನ್ನಬೇಕು. ಇಂಥ ಘಟನೆಗಳು ನಡೆಯೋದು ಭಾಳ ವಿರಳ. ತಾವೇ ಓದಿದಂಥ ಕಾಲೇಜಲ್ಲಿ ತಾವೇ ಕೇವಲ ಉಪನ್ಯಾಸಕರಲ್ಲ, ಪ್ರಾಚಾರ್ಯರಾಗುವಂಥದ್ದು ಬಹಳಷ್ಟು ಹೆಮ್ಮೆ ಸಂಗತಿ. ಅದು ವಿನಾಯಕರ ಬದುಕಲ್ಲಿ ಆಯಿತು ಅಂತ ಹೇಳ್ಬೋದು. ವಿದ್ಯಾರ್ಥಿಯಾಗಿದ್ದರಿಂದಲೇ ಅವರಿಗೆ ಕನ್ನಡ ಮತ್ತು ಇಂಗ್ಲಿಷ್ ವಾಚನಾಭಿರುಚಿ ಇಟ್ಕೊಂಡಿದ್ರು. ಆಗಲೇ ಹೇಳಿದ ಹಾಗೆ ಕೈಗೆ ಸಿಕ್ಕಂಥ ಕತೆ ಇರಲಿ, ಕಾದಂಬರಿ ಇರಲಿ, ಕವನಗಳನ್ನು ಅವರು ಓದಿ ಮುಗಿಸ್ತಾ ಇದ್ರು. ಇವರ ಸೃಜನಶೀಲ ಜಾಣ್ಮೆ ಇಂಗ್ಲಿಷ್ ಕವನ ರಚನೆಗೆ ಇಂಬು ಕೊಟ್ಟಿತ್ತು, ಪ್ರೋತ್ಸಾಹ ಕೊಟ್ಟಿತ್ತು. ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗಲೇ ಅವರಿಗೂ ಲೀಲಾ ಅನ್ನುವಂಥ ಕಥನ ಕಾವ್ಯವೊಂದನ್ನು ಇಂಗ್ಲಿಷ್ನಲ್ಲಿ ರಚಿಸಿದರು. ತದನಂತರ ಕೀಚಕ, ಸೈರಂಧ್ರಿ ಪ್ರಸಂಗವನ್ನು ಇಂಗ್ಲಿಷ್ನಲ್ಲಿ ದೀರ್ಘ ಕವನವಾಗಿ ಹೆಣೆದರು. ವಿನಾಯಕರೇ ಇಂಗ್ಲಿಷ್ ಕಾವ್ಯ ಪ್ರತಿಭೆಗೆ ಕವಿ ಬೇಂದ್ರೆಯವರಿಂದ ಪ್ರೇರಣೆ ಲಭಿಸಿತು ಅಂತ ಹೇಳ್ಬೋದು. ವಿನಾಯಕರು ಬೇಂದ್ರೆಯವರನ್ನ ತಮ್ಮ ಕಾವ್ಯ ಗುರುಗಳು ಅಂತ ಪರಿಗಣಿಸಿದರು. ಗೋಕಾಕರ ಪ್ರತಿಭೆ, ಇಂಗ್ಲಿಷ್ ಕಾವ್ಯ ಸಾಹಿತ್ಯದ ಮೇಲೆ ಅವರಿರುವಂಥ ಪ್ರಭುತ್ವ, ಅವರ ಕಾವ್ಯ ರಚನಾ ಶೈಲಿಯನ್ನು ನೋಡಿದಂಥ ಬೇಂದ್ರೆಯವರು ಹೇಳ್ತಾರೆ, ಗೋಕಾಕರು ಕನ್ನಡದಲ್ಲಿ ತಮ್ಮ ಕಾವ್ಯ ಪ್ರತಿಭೆಯನ್ನು ಹರಿಬಿಟ್ಟರೆ ಅವರ ಕಾವ್ಯಕ್ಕೂ ಕನ್ನಡಕ್ಕೂ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳ್ಕೋತಾರೆ. ಅಂದೇ ವಿನಾಯಕರು ಕನ್ನಡ ಕವಿಯಾಗಿ ಪರಿವರ್ತನೆಗೊಂಡರು. ಅಂದಿನಿಂದಲೇ ತಮ್ಮ ಆತ್ಮ ತಣಿಸುವಂತಹ ಕನ್ನಡ ಕಾವ್ಯಗಳನ್ನು ಅವರು ಬರೆಯತೊಡಗಿದರು. ಗೋಕಾಕರ ಸಾಹಿತ್ಯವನ್ನು ನೋಡೋದಾದರೆ ಕನ್ನಡ ಸಾಹಿತ್ಯದಲ್ಲಿ ವಿನಾಯಕರು ಪರಂಪರೆಗಳ ಪ್ರವರ್ತಕರಾಗಿದ್ದಾರಂತ ಹೇಳ್ಬೋದು. ಮೊದಲು ನವೋದಯ ಕವಿಯಾದಂಥ ಇವರು ಮುಂದೆ ಒಬ್ಬ ನವ್ಯ ಕವಿಯಾಗಿ ಕನ್ನಡ ಸಾಹಿತ್ಯಕ್ಕೆ ಪ್ರಚಲಿತರಾದರು. ನವೀನ ಕಲ್ಪನೆ, ನವ್ಯ ತಂತ್ರಗಳಿಂದ ಅದ್ರ ಜೊತೆ ಹೊಸ ಅನುಭವ, ಅಭಿವ್ಯಕ್ತಿಗಳೊಂದಿಗೆ ಕನ್ನಡ ಕವನಗಳನ್ನು ರಚಿಸಿದ್ದಾರೆ. ವಿನಾಯಕರ ಪ್ರಮುಖ ಕವನ ಸಂಕಲನಗಳನ್ನು ನೋಡೋದಾದರೆ ಕಲೋಪಾಸಕ, ಪಯಣ, ಹಿಗ್ಗು, ನವ್ಯಗೀತೆಗಳು, ಬಾಳದೇಗುದಲ್ಲಿ, ದ್ಯಾವಾ ಪೃಥ್ವಿ, ಶಿಮ್ಲಾ ಸಿಂಫೋನಿ, ಸಮುದ್ರ ಗೀತೆಗಳು, ಇದು ಪೂರ್ತಿ ಅವರ ನವ್ಯ ಸಾಹಿತ್ಯಕ್ಕೆ ಕೈ ಹಿಡಿದಂಥ ಕೈಗನ್ನಡಿ ಅಂತ ಹೇಳ್ಬೋದು. ಸಮುದ್ರ ಗೀತೆಗಳು, ಊರ್ಣನಾಭ, ತ್ರಿವಿಕ್ರಮರ ಆಕಾಶಗಂಗೆ, ಇಂದಲ್ಲ ನಾಳೆ, ಇವು ಅವರ ಪ್ರಮುಖ ಕವನ ಸಂಕಲನಗಳು. ಕವಿ ವಿನಾಯಕರು ಬಾಳಲ್ಲಿ, ಕಾವ್ಯದಲ್ಲಿ, ಸಾಹಿತ್ಯದಲ್ಲಿ ಒಬ್ಬ ಪಯಣಿಗ ಹೌದು ಅಂತ, ಪ್ರವಾಸಿ ಹೌದು ಅಂತ. ಯಾಕಂದರೆ ವಿದೇಶ ಪ್ರವಾಸ ಮಾಡಿದಂಥ ಅನುಭವ ಅವರ ಪ್ರವಾಸ ಕಥನಗಳಲ್ಲಿ ಅಭಿವ್ಯಕ್ತಗೊಂಡಿವೆ. ಅವರ ಪ್ರವಾಸ ಕಥನಗಳು ಇಂದಲ್ಲ ನಾಳೆ, ಪಯಣಿಗ, ಸಮುದ್ರದ ಆಚೆಯಿಂದ, ಸಮುದ್ರದ ಈಚೆಯಿಂದ. ಕವಿಯಾಗಿ, ಕಾದಂಬರಿಕಾರರಾಗಿ, ಪ್ರವಾಸ ಸಾಹಿತಿಯಾಗಿ ಹೆಸರು ಮಾಡಿದಂಥ ವಿನಾಯಕರು ನಾಟಕ ರಂಗದಲ್ಲೂ ಹೆಸರು ಮಾಡಿದ್ದಾರೆ. ಅವ್ರು ಬರೆದಂಥ ನಾಟಕಗಳು ಜನನಾಯಕ, ಯುಗಾಂತರಗಳು,
ವಿಮರ್ಶಕ ವೈದ್ಯ, ಮುನಿದರೆ ಮಾರಿ. ಹಾಗೆ ಪ್ರಬಂಧಗಳನ್ನು ಬರೆದಿದ್ದಾರೆ. ಅಪರ್ಣಾ ದೃಷ್ಟಿ, ಇಂದಿನ ಕರ್ನಾಟಕ, ಚಲುವಿನ ನಿಲುವು. ವಿಮರ್ಶಾ ಕ್ಷೇತ್ರಕ್ಕೂ ಕೂಡ ವಿನಾಯಕರ ಕೊಡುಗೆ ಅಪಾರ ಅಂತ ಹೇಳ್ಬೋದು. ಕವಿಕಾವ್ಯ ಮಹೋನ್ನತಿ, ನವ್ಯತೆ ಮತ್ತು ಕಾವ್ಯದ ಚಿಂತನೆ, ಸೌಂದರ್ಯ ಮೀಮಾಂಸೆ, ಆಂಗ್ಲ ಸಾಹಿತ್ಯ ನೀಡಿದ ಸ್ಫೂರ್ತಿ, ಕಲೆಯ ನೆಲೆ ಇವು ಅವರ ಪ್ರಮುಖ ವಿಮರ್ಶಾ ಕೃತಿಗಳು. ಭಾರತದ ಸಿಂಧುರಶ್ಮಿ ವಿನಾಯಕರ ಮಹಾಕಾವ್ಯ. ಬೇಂದ್ರೆಯವರಿಂದ ಪ್ರೇರಿತರಾದಂಥ ಗೋಕಾಕರು ಮೊದಲು ಸಮರಸವೇ ಜೀವನ ಅನ್ನುವಂಥ ಕಾದಂಬರಿಯನ್ನು ಬರೀತಾರೆ. ಆದರೂ ಕೂಡ ಹಲವಾರು ಕಾದಂಬರಿಗಳನ್ನು ರಚನೆ ಮಾಡಿದರು. ಇಜ್ಜೋಡು, ಎ ಪ್ರಾಫಿಟ್ ಆಫ್ ನ್ಯೂ ಇಂಡಿಯಾ, ಅದು ಇಂಗ್ಲಿಷ್ ಕಾದಂಬರಿ ಅಂತ ಹೇಳ್ಬೋದು. ನರಹರಿ, ನವಭಾರತದ ಪ್ರವಾದಿ, ಸಮುದ್ರಯಾನ, ಏರಿಳಿತ, ಸಮರಸವೇ ಜೀವನ, ಅದು ಆಗಿದೆ ಕ್ಷಮಿಸಿ, ಸಮರಸವೇ ಜೀವನ ಅನ್ನುವಂಥದ್ದು ಬೇಂದ್ರೆಯವರಿಂದ ಪ್ರೇರಣೆ ಪಡೆದು ಬರೆದಂಥ ಒಂದು ಕಾದಂಬರಿ. ಗೋಕಾಕರ ಸಾಹಿತ್ಯೇತರ ಒಂದು ಸಾಧನೆ ಅಂತಂದಾಗ ಎರಡು ಮಹತ್ವದ ಘಟನೆಗಳನ್ನು ನಾವಿಲ್ಲಿ ನೆನಪಿಸ್ಕೋಬಹುದು. ಮೊದಲೇದಾಗಿ ಗೋಕಾಕ್ ವರದಿ. ಖ್ಯಾತ ಸಾಹಿತಿಗಳಾದಂಥ ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು 1980ರಲ್ಲಿ ರಚಿಸಿದ್ದು. ಆ ಗೋಕಾಕ್ ವರದಿಯಲ್ಲಿ ಕರ್ನಾಟಕ ಶಾಲೆಗಳಲ್ಲಿ ಕನ್ನಡ ಪ್ರಥಮ ಭಾಷೆ ಸ್ಥಾನಮಾನ ನೀಡಬೇಕು ಮತ್ತು 3ನೇ ತರಗತಿಯಿಂದ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು ಅನ್ನುವಂಥ ಒಂದು ಪ್ರಮುಖ ಶಿಫಾರಸ್ಸು ಇತ್ತು. ಇನ್ನೊಂದು ಘಟ್ಟ ಗೋಕಾಕ್ ಚಳುವಳಿ. ಏನು ಈ ಗೋಕಾಕ್ ವರದಿ ಇತ್ತೋ ಅದನ್ನು ಜಾರಿಗೆ ತರಬೇಕು ಅಂತ ಆಗ್ರಹಿಸಿ ನಡೆದಂಥ ಬೃಹತ್ ಆಂದೋಲನವೇ ಗೋಕಾಕ್ ಚಳುವಳಿ. ಈ ಚಳುವಳಿಗೆ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕತ್ವವನ್ನು ವಹಿಸಿ ಕನ್ನಡ ಭಾಷೆಯ ರಕ್ಷಣೆಗಾಗಿ ದೊಡ್ಡ ಪ್ರಮಾಣದ ಪ್ರತಿಭಟನೆಗೆ ಕರೆ ನೀಡಿದ್ದು ಕೂಡ ಇಲ್ಲಿ ಸ್ಮರಣೀಯ. ಕನ್ನಡ ಸಾಹಿತ್ಯದ ಇವರ ಸೇವೆಗಾಗಿ ವಿನಾಯಕರಿಗೆ ಹಲವಾರು ಪ್ರಶಸ್ತಿ ಮತ್ತು ಗೌರವಗಳು ಸಂದಿವೆ. ಭಾರತದ ಅತ್ಯುನ್ನತ ಪ್ರಶಸ್ತಿಯಾದಂಥ ಜ್ಞಾನಪೀಠ ಪ್ರಶಸ್ತಿ. ಕನ್ನಡ ಸಾಹಿತ್ಯಕ್ಕೆ ಗೋಕಾಕರು ನೀಡಿದಂಥ ಅನುಪಮ ಕೊಡುಗೆಯನ್ನು ಗುರುತಿಸಿ 1991ರಲ್ಲಿ ಗೋಕಾಕ್ ಅವರಿಗೆ ಭಾರತ ಸಿಂಧುರಶ್ಮಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು. ಹಾಗೆ ಅವರ ದ್ಯಾವ ಕವನ ಸಂಕಲನಕ್ಕಾಗಿ 1960ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯ ಆಯಿತು. 1961ರಲ್ಲಿ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪುರಸ್ಕಾರವೂ ಕೂಡ ಪಡೆದಿದ್ದಾರೆ. ಅದೇ ಥರನಾಗಿ ಅವರ ಮೇರುಕೃತಿ ಮಹಾಕಾವ್ಯ ಭಾರತ ಸಿಂಧುರಶ್ಮಿಗೆ ಭಾರತೀಯ ವಿದ್ಯಾಭವನದ ರಾಜಾಜಿ ಸಾಹಿತ್ಯ ಪ್ರಶಸ್ತಿ ಕೂಡ ಲಭ್ಯ ಆಯಿತು. ಹಾಗೆ ಭಾರತ ಸಿಂಧುರಶ್ಮಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇನ್ನು ವಿವಿಧ ವಿಶ್ವವಿದ್ಯಾಲಯಗಳು ಕೂಡ ಗೌರವ ಡಾಕ್ಟರೇಟನ್ನು ನೀಡಿ ಅವರನ್ನು ಗೌರವಿಸಿದ್ವು. 1967ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ, 1979ರಲ್ಲಿ ಕ್ಯಾಲಿಫೋರ್ನಿಯಾದ ಪೆಸಿಫಿಕ್ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ವು. ಅಷ್ಟೇ ಅಲ್ಲದೆ ಪ್ರಶಸ್ತಿಗಳಲ್ಲದೆ ಬೇರೆ ಬೇರೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ರು. ಮೊದಲನೇ ಬಾರಿಗೆ ಒಬ್ಬ ಕನ್ನಡಿಗನಾಗಿ ಅವರು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷ ಪದವಿಯನ್ನು ಪಡೆಯುತ್ತಾರೆ. ಗೋಕಾಕರ ಸಮಿತಿಯ ಅಧ್ಯಕ್ಷರಾಗ್ತಾರೆ. ಇದು ಮೊದಲನೇ ಒಬ್ಬ ಕನ್ನಡಿಗನಿಗೆ ಸಂದಂಥ ಗೌರವ ಅಂತ ಹೇಳ್ಬೋದು. ಇನ್ನು 1958ರಲ್ಲಿ ಬಳ್ಳಾರಿಯಲ್ಲಿ ನಡೆದಂಥ 40ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇವರು ಗೌರವ ಅಧ್ಯಕ್ಷರಾಗಿಯೂ ಕೂಡ ಅಲ್ಲಿ ಭಾಗವಹಿಸಿದ್ರು. ಒಟ್ಟಾರೆ ಹೇಳಬೇಕು ಅಂತಂದರೆ ವಿನಾಯಕರ ಕಾವ್ಯಶ್ರೀ ಅಥವಾ ಸಾಹಿತ್ಯ ಅದರ ಅವತಾರವಾಗಿದ್ದು ಇಂಗ್ಲಿಷ್ನಲ್ಲಿ. ಬೇಂದ್ರೆಯವರ ಪ್ರೇರಣೆಯಿಂದ ಕನ್ನಡದಲ್ಲಿ ಕಾವ್ಯ ರಚನೆಯಲ್ಲಿ ತೊಡಗಿ ಉಭಯ ಭಾಷಾ ಸವ್ಯಸಾಚಿ ಕವಿ ಅಂತ ವಿನಾಯಕರು ಕರೆಸ್ಕೊಂಡ್ರು. ಇಂಥ ಒಬ್ಬ ಅದ್ಭುತ ಸಾಹಿತಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇದ್ದದ್ದು ನಮ್ಮೆಲ್ಲರ ಒಂದು ಪುಣ್ಯವೇ ಅಂತ ಹೇಳಬೇಕು. ಧನ್ಯವಾದಗಳು.